ನಮಸ್ಕಾರ ವೀಕ್ಷಕರೇ, ನಾವು ವೈಭವ್ ಪಾಟೀಲ್. ವೀಕ್ಷಕರೇ, ಷೇರು ಮಾರುಕಟ್ಟೆ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡ್ಬೋದ ಈ ವಾರನಾಗ ನಮ್ಮ ದೇಶದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡ್ರೆ ನಿಫ್ಟಿ 0.64% ಪಾಸಿಟಿವ್ ಕ್ಲೋಸಿಂಗ್ ಕೊಟ್ಟೈತ್ರಿ. ಬ್ಯಾಂಕ್ ನಿಫ್ಟಿನೂ ನೋಡ್ಬೋದ 1.87% ಪಾಸಿಟಿವ್ ಕೊಟ್ಟೈತಿ. ಸೆನ್ಸೆಕ್ಸ್ ನೋಡ್ಬೋದ 0.53% ಪಾಸಿಟಿವ್ ಇತ್ತಂತನೂ ಅನ್ಬೋದ. ಬ್ಯಾಂಕ್ ನಿಫ್ಟಿ ಭಾಳ ರಿಟರ್ನ್ ಕೊಟ್ಟೈತ್ರಿ ಈ ವಾರ ಬ್ಯಾಂಕ್ ನಿಫ್ಟಿ ನೋಡ್ಬೋದು ನೀವು 60,000 ಮ್ಯಾಗ ಟಚ್ ಆಗೈತಿ. ಅದ ಕಾರಣ ಇದು ಒಂದು ಪಾಸಿಟಿವ್ನ ಅಂತ ಅನ್ಬೋದು ನಾವು. ಮತ್ತು ನಿಫ್ಟಿ ನೋಡ್ರೆ 25,694 ಅಂದ್ರೆ 25,700 ಕೆಳಗನೆ ಟ್ರೇಡ್ ಮಾಡತೈತಿ ಅಂತ ಅನ್ಬೋದ. ಸೆನ್ಸೆಕ್ಸ್ ನೋಡ್ಬೋದು 83,570 ಟ್ರೇಡ್ ಮಾಡತೈತಿ. ಬರೀ ಈಗ ನಾವು ಗ್ಲೋಬಲ್ ಮಾರ್ಕೆಟ್ ನೋಡೋಣ. ಶುಕ್ರವಾರ ದಿನ ಗ್ಲೋಬಲ್ ಮಾರ್ಕೆಟ್ ಯಾವ ಥರ ಕ್ಲೋಸಿಂಗ್ ಕೊಟ್ಟವಂತ ನೋಡ್ಬೋದ. US ಮಾರ್ಕೆಟ್ ಶುಕ್ರವಾರ ದಿನ ರಾತ್ರಿ 0.16% ಬಿದ್ದು ಕ್ಲೋಸಿಂಗ್ ಕೊಟ್ಟೈತ್ರಿ. ಡಾವ್ ಜೋನ್ಸ್ S&P 500 0.06% ಬಿದ್ದು ಕ್ಲೋಸಿಂಗ್ ಕೊಟ್ಟೈತಿ. ನ್ಯಾಸ್ಡ್ಯಾಕ್ ಫ್ಲಾಟ್ ಐತಿ, ಎಲ್ಲಿ ಓಪನ್ ಆಗಿ ಅಲ್ಲೇ ಕ್ಲೋಸಿಂಗ್ ಕೊಟ್ಟೈತಿ. ಓವರ್ ಆಲ್ ಶುಕ್ರವಾರ ದಿನ ನಾವು US ಮಾರ್ಕೆಟ್ ನೋಡ್ರ ಏರಿಲನ್ನು ಬಿದ್ದಿಲನ್ನು ಫ್ಲಾಟ್ ಅನ್ನು ಕ್ಲೋಸಿಂಗ್ ಕೊಟ್ಟಾವಂತ ಅನ್ಬೋದ. ಅದೇ ಥರ ಯುರೋಪಿಯನ್ ಮಾರ್ಕೆಟನ್ನು ಇದಾವ್ರಿ. ಯುರೋಪಿಯನ್ ಮಾರ್ಕೆಟನ್ನು ಡೌನ್ ಇದಾವೆ, ಬಟ್ ಭಾಳ ಡೌನ್ ಇಲ್ಲ ಅಂತ ನಾವು ಅನ್ಬೋದ. ಮತ್ತು ಏಷ್ಯನ್ ಮಾರ್ಕೆಟದನ್ನು ಪರಿಸ್ಥಿತಿ ಅದೇ ಥರ ಐತೆ ಅನ್ಬೋದ. ತೈವಾನ್ ಮಾರ್ಕೆಟ್ ಅಷ್ಟು ಪಾಸಿಟಿವ್ ಐತಿ, ಮತ್ತು ಸಿಂಗಾಪುರ್ ಮಾರ್ಕೆಟ್ ಎಲ್ಲ ಪಾಸಿಟಿವ್ ಇದಾವ. ಓವರ್ ಆಲ್ ನೋಡ್ರೆ ಗ್ಲೋಬಲ್ ಮಾರ್ಕೆಟ್ನಾಗನು ಹೆಚ್ಚು ಏರಿಲನ್ನು ಹೆಚ್ಚು ಬಿದ್ದಿಲ್ಲನ್ನು ಫ್ಲಾಟನ್ನು ಇದ್ದು ಎಲ್ಲ ದೇಶದ ಮಾರ್ಕೆಟ್ಗಳು ಅಂತ ಅನ್ಬೋದು ನಾವು. ಮತ್ತೊಂದು ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಟೆರಿಫ್ ಒಂದು ವಾರ ಕಂಪ್ಲೀಟ್ ಆತಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಟೆರಿಫ್ ನ್ಯೂಸ್ ಇದ್ದೇ ಇರ್ತೈತಿ. ಅದೇ ಥರ ಈ ವಾರದಾಗೂ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಒಂದು ಟೆರಿಫ್ ಬಂದೈತ್ರಿ ವೀಕ್ಷಕರೇ. ಅದು ಬೇರೆ ದೇಶ ಮ್ಯಾಗ, ಅದು ಅವ್ರದ್ದು ಖಾಸ್ ಸ್ನೇಹಿತಗುಡೆ ಫ್ರೆಂಡ್ಗುಡೆ. ಆ ದೇಶ ಯಾವ್ದಂತಂದ್ರೆ ಯುರೋಪ್ ದೇಶಗಳ. ಯುರೋಪಿಯನ್ ಯೂನಿಯನ್ದು 8 ದೇಶಗಳ ಮ್ಯಾಗ ಡೊನಾಲ್ಡ್ ಟ್ರಂಪ್ ಅವರ 10% ಟೆರಿಫ್ ಫೆಬ್ರವರಿ 1, 2026 ಹಚ್ಚೋರಿದಾರ. ಅವು ಯಾವ ದೇಶಗಳು ಅಂತ ತಿಳ್ಕೊಂಬಿಡೋಣ. ನೋಡ್ಬೋದ ಡೆನ್ಮಾರ್ಕ್ ರೀ, ನಾರ್ವೆ, ಸ್ವೀಡನ್, ಫ್ರಾನ್ಸ್, ಜರ್ಮನಿ, ಯುನೈಟೆಡ್ ಕಿಂಗ್ಡಮ್, ನೆದರ್ಲ್ಯಾಂಡ್ ಮತ್ತು ಫಿನ್ಲ್ಯಾಂಡ್. ಇವೆಲ್ಲ ಕಂಟ್ರಿಗಳ ಮ್ಯಾಗ ಫೆಬ್ರವರಿ 1 10% ಟೆರಿಫ್ US ಹಚ್ಚೋದೈತಿ. ಹಚ್ಚಾಕ ಮೇನ್ ರೀಸನ್ ಏನಂತಂದ್ರೆ ಗ್ರೀನ್ಲ್ಯಾಂಡ್. ಡೊನಾಲ್ಡ್ ಟ್ರಂಪ್ ಅವರ ಗ್ರೀನ್ಲ್ಯಾಂಡ್ ಬೇಕಂತನಾತಾರ, ಬಟ್ ಯುರೋಪಿಯನ್ ಕಂಟ್ರಿಗಳ ಸ್ಪಷ್ಟವಾಗಿ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಹೇಳ ನಮಗೆ ಬೇಕಂತಂದ್ರೆ ನಾವೇನು ಕೊಡಕ್ಕೆ ಹುಚ್ಚರಿಲ್ಲ. ಭಾಳ ಹಳೆ ಕಾಲದಿಂದ ಆಗದ ಕಂಟ್ರಿ ನಮ್ಮ ಕಡೆನೇ ಐತಿ, ಡೆನ್ಮಾರ್ಕ್ ಕಡೆನೇ ಐತಿ. ಅದ ಕಾರಣ ನಾವು ಅದು ಕೊಡಂಗಿಲ್ಲ ಹಂಗಿಂಗೆ ಅಂದ್ರೆ. ಬಟ್ ಡೊನಾಲ್ಡ್ ಟ್ರಂಪ್ ಅವರನ್ನು ಕೇಳವಲ್ರ. ಅವ್ರನ್ನು ಈ ಥರ ಎಲ್ಲ ಪ್ರೆಷರನ್ನು ಬಿಲ್ಡ್ ಮಾಡಿ ಈ ಥರ ಟೆರಿಫ್ ಅದು ಹಚ್ಚಿರೆ ನಾ ಗ್ರೀನ್ಲ್ಯಾಂಡ್ ತೊಗೋಬೇಕಂತ ಅವ್ರನ್ನು ಕುಂತಾರ್ರಿ. ನಿಮ್ಮೆಲ್ಲರಿಗೂ ಗುರ್ತೈತಿ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಗುಣ ಯಾವ ಥರ ಐತಂತ. ಆ ಥರ ಮತ್ತೊಂದನ್ನು ಏನು ಹೇಳಿಕೆ ಕೊಟ್ಟಾರಂತಂದ್ರೆ ಯಾವ್ಯಾವ ಕಂಟ್ರಿಗಳ ಯುರೋಪಿಯನ್ ಯೂನಿಯನ್ಗೆ ಸಪೋರ್ಟ್ ಮಾಡ್ತಾವ ಗ್ರೀನ್ಲ್ಯಾಂಡ್ ವಿಷಯದಾಗ ಅಂಥ ಕಂಟ್ರಿಗಳ್ಗೂ ಸಹ ಭಾಳ ಹೆವಿ ಮಾತ್ರದಾಗನ ಟೆರಿಫ್ ಹಚ್ತೇನೆ ಅಂತ ಹೇಳಿದಾರೆ. ಎಷ್ಟು ಪರ್ಸೆಂಟೇಜ್ ಅಂದಿಲ್ಲ, ಬಟ್ ಇದು ಒಂಥರ ಧಮ್ಕಿ ಥರ ಕೊಟ್ಟಾರ. ಧಮ್ಕಿಗಳು ಡೊನಾಲ್ಡ್ ಟ್ರಂಪ್ ಅವ್ರು ಕೊಡ್ತಾನೆ ಇರ್ತಾರೆ, ಅದೇ ಥರ ಕೊಟ್ಟಾರಂತ ನಾವು ಅನ್ಬೋದ. ಬಟ್ ನಾವು ನೋಡ್ಬೇಕು ಈ ಯುರೋಪಿಯನ್ ಯೂನಿಯನ್ ಈ ಒಂದು ಟೆರಿಫ್ ಪ್ರೆಷರ್ದಾಗ್ರೆ ಗ್ರೀನ್ಲ್ಯಾಂಡ್ US ಕೊಡ್ದೈತಿಯೋ ಇಲ್ಲೋ ಅಂತ ನಾವು ತಿಳ್ಕೊಬೇಕು. ಅದ ಕಾರಣ ಇದೊಂದು ನೆಗೆಟಿವ್ ಪಾಯಿಂಟ್ ಆತ ಯುರೋಪಿಯನ್ ದೃಷ್ಟಿದಿಂದ ಅಂತ ನಾವು ಅನ್ಬೋದ. ಬಟ್ ನಮಗೇನು ಒಳ್ಳೇದಂತಂದ್ರೆ ಅವ್ರದ್ದು ಖಾಸ್ ಫ್ರೆಂಡ್ಗಳೇನಿದ್ದಾರೆ ಯುರೋಪಿಯನ್ ಕಂಟ್ರಿಗಳ್ಗೆ ಅವ್ರಿಗೂ ಟೆರಿಫ್ ಹಚ್ಚತ್ತಾರ, ಭಾರತಗೂ ಟೆರಿಫ್ ಹಚ್ಚತ್ತಾರ. ಡೊನಾಲ್ಡ್ ಟ್ರಂಪ್ ಅವರು ಎಲ್ಲಾರ್ಗು ಟೆರಿಫ್ ಹಚ್ಚತ್ತಾರ. ಅದ ಕಾರಣ ಜಗತ್ತಿನ ಎಲ್ಲ ದೇಶಗಳ ಮೇಲೆ ಟೆರಿಫ್ ಹಚ್ಚತ್ತಾರ ಅಂತಂದ್ರೆ ಅದೊಂದು ಮಾಮೂಲಿ ಆಗ್ಬಿಡ್ತೈತಿ. ಅದ ಕಾರಣ ಅದು ಒಂದು ಒಳ್ಳೇದನ್ನು ಅನ್ಬೋದು ನಮ್ಮ ದೇಶದ ಎಕನಾಮಿ ದೃಷ್ಟಿದಿಂದ, ಸ್ಟಾಕ್ ಮಾರ್ಕೆಟ್ ದೃಷ್ಟಿದಿಂದ. ಮತ್ತೊಂದು ಏನಂತಂದ್ರೆ ಈ ತಿಂಗಳಿನಾಗನ ಯುರೋಪಿಯನ್ ಯೂನಿಯನ್ ಕೂಡ ಭಾರತದ ಟ್ರೇಡ್ ಡೀಲ್ ಆಗ್ಬೋದನ್ನತ್ತಾರ. ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅದು ಸೈನ್ ಆಗ್ಬೋದನ್ನತ್ತಾರ. ತಪ್ಪು ಅದು ಆತಂತಂದ್ರೆ ಏನು ನಮ್ಮ US ಏನು ಗೂಡ್ಸ್ ಇದ್ದು US ಹೆಚ್ಚು ಹೋವಲ್ಲು ಟೆರಿಫ್ದಿಂದ, ಅವು ಗೂಡ್ಸ್ ನಾವು ಯುರೋಪಿಗೆ ಕಳಿಸ್ಬೋದು. ಅದ ಕಾರಣ ಅದ್ರ ಮ್ಯಾಗೂ ನಮ್ಮದು ಕಣ್ಣಿರ್ಬೇಕು ಈ ವಾರನಾಗ. ಮತ್ತೊಂದು ಏನಂತಂದ್ರೆ ಇರಾನ್ಯಾಗ ನಿಮ್ಮೆಲ್ಲರಿಗೂ ಗುರ್ತೈತಿ US ಅಟ್ಯಾಕ್ ಮಾಡ್ಬೋದು, ಇದು ಮಾಡ್ಬೋದು ಅಂತ ಅನ್ನತ್ತೀರ. ಇನ್ನೂ ಮಾಡಿಲ್ಲ, ಮಾಡ್ಬೋದು ಅನ್ನತ್ತಾರ. ಯಾವಾಗ ಮಾಡ್ತಾರೆ ಏನು ಹೇಳಕ್ಕೆ ಬರಂಗಿಲ್ಲ USದ. ಆದ್ರೂ ಇರಾನದ ನಾವು ಎಕನಾಮಿ ನೋಡ್ರೆ ಅಥವಾ ಇರಾನದ ಕರೆನ್ಸಿ ನೋಡ್ರೆ ಭಾಳ ವೀಕ್ ಆಗೈತೆ ರೀ. ನೋಡ್ಬೋದ $1 ಇರಾನದೇನು ರಿಯಾಲ್ ಇದಾವ ಅಥವಾ ಇರಾನದೇನು ಕರೆನ್ಸಿ ಐತಿ ಅದು 0 ಆಗ್ಬಿಟ್ಟಿತ್ರಿ. ಅಂದ್ರೆ ಅಲ್ಲಿ ಕರೆನ್ಸಿ 0ನ ಆಗ್ಬಿಡತ್ರಿ. ಈಗ ಅಲ್ಲಿ ಕರೆನ್ಸಿಯನ್ನು ಯೂಸ್ ಮಾಡಿ ಅಬ್ರಾಡ್ ಜಗತ್ತಿನ ಯಾವುದೂ ದೇಶನಾಗ ನೀವು ಯೂಸ್ ಮಾಡಕ್ಕೆ ಬರಂಗಿಲ್ಲ. ಅಲ್ಲಿ ಕರೆನ್ಸಿಲಿ ಯಾವುದೂ ವಸ್ತುಗಳನ್ನು ಬಾಯ್ ಮಾಡಕ್ಕೆ ನೀವು ಬರಂಗಿಲ್ಲ. ಅದ ಕಾರಣ ಅಲ್ಲಿ ಪರಿಸ್ಥಿತಿ ಭಾಳ ಕೆಟ್ಟೈತಿ. ಈ ಥರ ಆಗೋ ಹಿಂದೆ ಮೇನ್ ರೀಸನ್ ಏನಂತಂದ್ರೆ ಅಲ್ಲಿ ಇನ್ಫ್ಲೇಷನ್ ಹೆಚ್ಚಾಗೈತಿ. ಇನ್ಫ್ಲೇಷನ್ ಹೆಚ್ಚಾಗಕ್ಕೆ ಮೇನ್ ರೀಸನ್ ಏನಂತಂದ್ರೆ US ಹಲವಾರು ಸ್ಯಾಂಕ್ಷನ್ಗಳನ್ನು ಹಚ್ಚಿಬಿಟ್ಟೈತೆ ಆ ದೇಶ ಮ್ಯಾಗ. ಆ ಥರ ನಿಮಗೆ ಗುರ್ತಿದ್ರೆ ನನ್ನ ವಿಡಿಯೋಗಳನ್ನು ನೀವು ಡೈಲಿ ನೋಡ್ತಿದ್ರೆ 4-5 ದಿನ ಹಿಂದೆ ನಾ ಒಂದು ವಿಡಿಯೋ ಮಾಡಿದ್ನಿ. ಆ ವಿಡಿಯೋನಾಗ ನಾ ತಿಳಿಸೀನಿ ಯಾವ್ಯಾವ ದೇಶಗಳು ಇರಾನ್ ಜೊತೆ ಬಿಸ್ನೆಸ್ ಮಾಡ್ತಾವೆ ಅಂಥವಕ್ಕೂ ಡೊನಾಲ್ಡ್ ಟ್ರಂಪ್ ಅವರು ಟೆರಿಫ್ ಹಚ್ಚಾರಂತ. ಅದ ಕಾರಣ ಈ ಥರ ಎಲ್ಲ ಸ್ಯಾಂಕ್ಷನ್ದಿಂದ ಪಾಪ ಆ ದೇಶದ ಎಕನಾಮಿ, ಆ ದೇಶದ ಕರೆನ್ಸಿನ ಫುಲ್ ಕೊಲ್ಯಾಪ್ಸ್ ಆತ. ಅಲ್ಲಿ ಜನರನ್ನ ಅಲ್ಲಿ ಕರೆನ್ಸಿ ಮ್ಯಾಗ ವಿಶ್ವಾಸವನ್ನು ಇಡವಲ್ರ, ಜಗತ್ತರ ಏನೂ ಇಡಂಗಿಲ್ಲ. ಅದ ಕಾರಣ ಭಾಳ ಕೆಟ್ಟ ಪರಿಸ್ಥಿತಿ ಇರಾನ್ಯಾಗ ನಡೆದೈತಿ ಅಂತ ನಾವು ಅನ್ಬೋದ. ಯುದ್ಧ ಆಗಲಿ ಬಿಡಲಿ, ಬಟ್ ಎಕನಾಮಿ ದೃಷ್ಟಿದಿಂದ ಹಾಳಾಗಿ ಹೋಗೈತಿ ದೇಶ ಅಂತ ನಾವು ಅನ್ಬೋದ. ಮತ್ತೊಂದನ್ನು ಏನಂತಂದ್ರೆ USA
ಹೋದ ವಾರನಾಗ 75 ಕಂಟ್ರಿಗಳ್ಗೆ ವೀಸಾದಿಂದ ಬ್ಯಾನ್ ಮಾಡ್ಯಾರ ಅಥವಾ ವೀಸಾ ಕೊಡಂಗಿಲ್ಲ ಅಂತ ಹೇಳ್ಯಾರ. ಅದ್ರಾಗ US ಖಾಸ್ ಫ್ರೆಂಡ್ಗಳು ಈಗ ರೀಸೆಂಟ್ದಾಗನೇ ಏನು ಅನ್ನತ್ತಿದ್ದು ಪಾಕಿಸ್ತಾನ್, ಬಾಂಗ್ಲಾದೇಶ್ ಇವರೆಲ್ಲ ಖಾಸ್ ಫ್ರೆಂಡ್ಗಳಾಗಿರ್ರಿ US ಅಂಥ ದೇಶಗಳಿಗೂ ವೀಸಾ ಕೊಡಂಗಿಲ್ಲ ಅಂತ ಆ ಲಿಸ್ಟ್ನ ಹೆಸರು ಐತ್ರಿ. ಬಟ್ ಭಾರತದ ಹೆಸರಿಲ್ಲ. ಅದ ಕಾರಣ ಅದ್ರಲ್ಲೇ ನಮಗೆ ಗೊತ್ತಾಗ್ತೈತಿ ಭಾರತದ ಪವರ್ ಏನೈತಿ, ಭಾರತದ ಏನು ಶಕ್ತಿ ಐತಂತ ನಮಗೆ ಗೊತ್ತಾಗ್ತೈತಿ. USA ಎಷ್ಟು ಟೆರಿಫ್ ಹಚ್ಚಲಿ, ಜಗತ್ನಾಗ ಭಾಳ ಕಡಿಮೆ ದೇಶಗಳ್ಗೆ 50% ಟೆರಿಫ್ ಹಚ್ಚೈತಿ. ಅದ್ರಾಗ ಭಾರತದೂ ಹೆಸರೈತಿ. ಆದ್ರೂ ವೀಸಾನಾಗ ಕೊಡಂಗಿಲ್ಲ ಅನ್ನೋ ಲಿಸ್ಟ್ನಾಗ ಭಾರತದ ಹೆಸರಿಲ್ಲ. ಅಲ್ಲಿ ಕಂಪ್ನಿಗಳು CEO ನಾವೇ ಇದ್ದೇವೆ, ಭಾರತೀಯರನ್ನ ಇದ್ದೇವೆ ಅನ್ನೋ ಕಾರಣ ಈ ಥರ ಮಾಡಿರ್ಬೋದ. ಇದನ್ನು ನಮ್ಮದು ಶಕ್ತಿ ಅಂತಲೂ ನಾವು ಅನ್ಬೋದು. ಅದ ಕಾರಣ ಇದು ಒಂದು ಪಾಸಿಟಿವ್ ರೀ. ಇದು ಜಗತ್ತಿಗೆ ತೋರಿಸ್ಕೊಡ್ತೈತಿ ಭಾರತದ ಶಕ್ತಿ ಏನಂತ. ಮತ್ತೊಂದೇನಂತಂದ್ರೆ US ಅಂಬಾಸಿಡರ್ ಭಾರತಕ್ಕೆ ಬಂದಿರ ಸುಟ್ಟಿ ಹೋಗಿರ್ರಿ ಅವ್ರು ಕ್ರಿಸ್ಮಸ್ ನಾನು ಚಲೋ ಹೇಳಿಕೆಗಳನ್ನು ಕೊಟ್ರ. ಒಂದು ಯಾವುದೋ AI ಸಂಬಂಧ ಒಂದು ಏನು ಟೆಕ್ನಾಲಜಿ ಐತಿ ಎಲ್ಲ ಜಗತ್ತಿಗೆ ಅಫೋರ್ಡೆಬಲ್ ಆಗಲಿ ಎಲ್ಲರಿಗೂ ಸಿಗ್ಲೇನೋ ಕಾರಣದಿಂದ ಒಂದು ಸಂಘಟನೆ ಮಾಡಿತ್ತು USA. ಅದ್ರಾಗ ಇಂಡಿಯಾಗನ ಆ್ಯಡ್ ಮಾಡಿರ್ಕಿಲ್ಲ ಇರ್ರಿ ಅವರು. ಇಂಡಿಯಾಗೆ ಆ್ಯಡ್ ಯಾಕೆ ಮಾಡಿಲ್ಲ ಅಂತ ಎಲ್ಲರೂ ಯೋಚನೆ ಮಾಡತ್ತೀರ. ಯಾಕಂದ್ರೆ ಇಂಜಿನಿಯರ್ಸ್ ಎಲ್ಲರೂ ಇಲ್ಲಿದ್ದಾರೆ. ಗೂಗಲ್ ದೊಡ್ಡ ಕಂಪ್ನಿಗಳು ಭಾರತನಾಗ ಹೂಡಿಕೆ ಮಾಡ್ಬೇಕು, ಇಲ್ಲಿ ಲೇಬರು ಸ್ವಸ್ತಿದ್ದಾರೆ, ಇಲ್ಲಿ ಜನರನ್ನು ಭಾಳ ಇಂಟೆಲಿಜೆಂಟ್ ಇದ್ದಾರೆ ಅಂತ ಎಲ್ಲರೂ ಅನ್ನತ್ತೀರ. ಆದ್ರೂ ಯಾಕೆ ಆ ಸಂಘಟನೆಯಾಗ US ಆ್ಯಡ್ ಮಾಡಿಲ್ಲ ಅಂತ ಎಲ್ಲರೂ ಯೋಚನೆ ಮಾಡತ್ತೀರ. ಬಟ್ ಫೈನಲಿ US ಅಂಬಾಸಿಡರ್ ಬಂದು ಹೇಳಿರ ನಾವು ಆ ಸಂಘಟನೆದಾಗ ನಿಮಗೂ ಆ್ಯಡ್ ಮಾಡೋರಿದ್ದೇವೆ ಹಂಗಿಂಗೆ. ಅದ ಕಾರಣ ಅಲ್ಲಿಯೂ ನಮಗೆ ಗೊತ್ತಾಗ್ತೈತಿ ಭಾರತದೇನು ಫ್ರೆಂಡ್ಶಿಪ್ ಇತ್ತ ಕೆಡತಿತ್ತ ಅದೀಗ ಮತ್ತು ಸಾವಕಾಶ ಮತ್ತು ವೀಕ್ಷಕರೇ ಚಲೋ ಬೆಳೆಯತೈತಿ ಅಂತಲೂ ಈ ಒಂದು ಡೇಟಲ್ಲಿ ಗೊತ್ತಾಗ್ತೈತಿ. ಟ್ರೇಡ್ ಡೀಲ್ ಬಗ್ಗೆನೂ ಮಾತಾಡಿದ್ದಾರೆ. ಮತ್ತು ಮುಂದಿನ ವರ್ಷ ಅಥವಾ ಎಷ್ಟಾಗ್ತೈತೆ ಅಷ್ಟು ಬೇಗನೆ ಡೊನಾಲ್ಡ್ ಟ್ರಂಪ್ ಅವರನ್ನು ಭಾರತಕ್ಕೆ ವಿಸಿಟ್ ಮಾಡ್ಬೋದು ಅಂತಲೂ ಹೇಳಿಕೆ ಕೊಟ್ಟಾರ. ಅದ ಕಾರಣ ಇದು ಒಂದು ಪಾಸಿಟಿವ್ ಹೇಳಿಕೆನ ಅಂತಲೂ ಅನ್ಬೋದು US ಅಂಬಾಸಿಡರ್ ಕಡೆಯಿಂದ. ಮತ್ತೊಂದೇನಂತಂದ್ರೆ ನಮ್ಮ ದೇಶದ ಕಾಮರ್ಸ್ ಸೆಕ್ರೆಟರಿ ಶ್ರೀ ರಾಜೇಶ್ ಅಗರ್ವಾಲ್ ಅವರು 2 ದಿನ ಹಿಂದೆ ಒಂದು ಚಲೋ ಹೇಳಿಕೆ ಕೊಟ್ರ. US ಇಂಡಿಯಾ ಟ್ರೇಡ್ ಡೀಲ್ ಬಗ್ಗೆ ಮಾತುಕತೆ ನಡೆದವ, ಮೀಟಿಂಗ್ಗಳು ನಡೆದವ, ಈಗ ಬೇಗನೆ ಆಗ್ಬೋದು ಅಂತಲೂ ಹೇಳಿಕೆ ಕೊಟ್ಟಾರ. ಅಂದ್ರೆ ಇದು ಒಂದು ಪಾಸಿಟಿವ್ನ ಅಂತ ನಾವು ಅನ್ಬೋದು. ಅದ ಕಾರಣ ಹೋದ ವಾರನಾಗ ಓವರ್ ಆಲ್ ಎಲ್ಲ ಪಾಸಿಟಿವ್ ಸುದ್ದಿಗಳು ಬಂದವು ಭಾರತದ ಮಾರ್ಕೆಟಿಗೆ ಅಂತ ಅನ್ಬೋದು. ಅದು ಒಂದು ಕಾರಣದಿಂದ ನಿಫ್ಟಿ ಆಗಲಿ, ಬ್ಯಾಂಕ್ ನಿಫ್ಟಿ ಆಗಲಿ, ಸೆನ್ಸೆಕ್ಸ್ ಆಗಲಿ ಪಾಸಿಟಿವ್ನ ಇದಾವ್ರಿ. ಅದ್ರಾಗ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಕಂಪೇರ್ ಮಾಡ್ರ ನೋಡ್ಬೋದು. ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅರ್ಧ % ಇರಾವ. ಬಟ್ ಬ್ಯಾಂಕ್ ನಿಫ್ಟಿ ನೋಡ್ಬೋದು 1.5%ಗಿಂತ ಹೆಚ್ಚಿರೈತಿ. ಎದಕ್ಕೆ ಈ ಥರ ಇರೈತಂತಂದ್ರೆ ಮೇನ್ ಅಂತಂದ್ರೆ ನಮ್ಮ ದೇಶದ RBI ಭಾಳ ಚಲೋ ಕೆಲಸ ಮಾಡೈತ್ರಿ ಬ್ಯಾಂಕಿಂಗ್ ರಿಲೇಟೆಡ್. ಯಾವಾಗ ಬೇಕವ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡೈತಿ, ಯಾವಾಗ ನಮ್ಮ ದೇಶನಾಗ ಲಿಕ್ವಿಡಿಟಿ ಅವಶ್ಯಕತೆ ಐತವ ಲಿಕ್ವಿಡಿಟಿಯನ್ನು ಬಿಟ್ಟೈತಿ. ಅದೆಲ್ಲ ಏನು ಸ್ಟೆಪ್ ತೊಗೊಂತ RBI 2-3 ತಿಂಗಳ ಹಿಂದೆ ಅದ್ರದ್ದು ಪರಿಣಾಮ ಈಗ ಕಾಣತೈತೆ ಅಂತ ನಾವು ಅನ್ಬೋದು. ಅದು ಒಂದು ಪಾಸಿಟಿವ್ನ ರೀ. ಮತ್ತೊಂದೇನಂತಂದ್ರೆ ಸುಪ್ರೀಂ ಕೋರ್ಟ್ ಡಿಸ್ಕಷನ್ USದ ಯಾವಾಗ ಆಗ್ತೈತೆ ಅಂತ ಎರಡು ಸಲ ಆತ್ರಿ. ಈಗ ಅವು ಡೇಟ್ಗಳು ಮುಂದನ್ನು ಹೊಂಟವ. ನೋಡ್ಬೇಕು ಸುಪ್ರೀಂ ಕೋರ್ಟ್ ಡಿಸಿಷನ್ ಏನು ಬರ್ತೈತಿ, ಟೆರಿಫದ ವಿರುದ್ಧ ಡೊನಾಲ್ಡ್ ಟ್ರಂಪ್ ಅವ್ರ ವಿರುದ್ಧ ಬರ್ತೈತಿ, ಡೊನಾಲ್ಡ್ ಟ್ರಂಪ್ ಅವ್ರ ಪಕ್ಷದಾಗನೂ ಬರ್ತೈತಿ ಅಂತ. ಮೇನ್ ಏನೂ ಬರಲಿ. ಈಗ ಎಕ್ಸ್ಪರ್ಟ್ಗಳು ಏನಾನ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದ್ರೆ US ಪ್ರೆಸಿಡೆಂಟ್ ಅವ್ರು ಇದ್ದಾರೆ ರೀ. ಏನೂ ಬಂದ್ರನ್ನ ಅವ್ರು ಒಂದು ಕಾನೂನು ಹಂಗೆ ಮಾಡ್ಕೋತಾರ. ಅದ ಕಾರಣ ಅದರಿಂದ ಏನು ಟೆರಿಫ್ ಹಚ್ಚಾರ ಡೊನಾಲ್ಡ್ ಟ್ರಂಪ್ ಅವ್ರಿಗೇನು ನೆಗೆಟಿವ್ ಪರಿಣಾಮ ಬೀಳೋ ಸಂಭಾವನೆ ಭಾಳ ಕಡಿಮೆ ಇತ್ತಂತನೂ ಅನ್ನತ್ತಾರ. ಅದ ಕಾರಣ ಅದ್ರ ಮ್ಯಾಗ ಕಣ್ಣು ಇರ್ಬೇಕು. ನಾವು ಅದ ಒಂದು ಹಾದಿ ಕಾಯ್ತೀವಿ. ಬಟ್ ಏನಾಗ್ತೈತೆ ಅಂತ ಅದ್ರ ಮ್ಯಾಗೂ ನಮ್ದು ಕಣ್ಣೇ ಇರ್ಬೇಕು. ಮತ್ತೊಂದೇನಂತಂದ್ರೆ ನಮ್ಮ ದೇಶದ ಎಲ್ಲಕ್ಕಿಂತ ದೊಡ್ಡ ಕಂಪ್ನಿ ಅದ ರಿಲಯನ್ಸ್ ಇಂಡಸ್ಟ್ರೀಸ್ ಅದ ಶುಕ್ರವಾರ ಸಂಜೆ ದಿನ Q3 ರಿಸಲ್ಟ್ ಬಂತ ಫೈನಾನ್ಷಿಯಲ್ 26 ಅದ್ರ ಬಗ್ಗೆನೂ ವಿಡಿಯೋ ನಿನ್ನೆದು ಮಾಡೇನ್ರಿ ನಾ. ಯಾವ ಥರ ಬಂದೈತಿ, ಏನು ಬಂದೈತಿ, ಯಾವ್ಯಾವ ಬಿಸ್ನೆಸ್ನ ಎಷ್ಟೆಷ್ಟು ರೆವೆನ್ಯೂ ಜಂಪ್ ಆಗೈತಿ, ಏನು ಫ್ಯೂಚರ್ ಪ್ಲ್ಯಾನ್ ಇದಾವಂತ ಎಲ್ಲ ಡೀಟೇಲ್ದಾಗ ಸರಳವಾಗಿ ಆ ವಿಡಿಯೋನಾಗೂ ತಿಳಿಸೀನಿ. ಅದ ಕಾರಣ ಈ ವಿಡಿಯೋ ಮುಗಿಯೋಣ ಆ ವಿಡಿಯೋನ ಹೋಗಿ ನೋಡ್ರಿ, ಡಿಸ್ಕ್ರಿಪ್ಷನ್ನಾಗ ಲಿಂಕ್ ಹಾಕಿರ್ತೀನಿ. ಮತ್ತೊಂದು ಏನಂತಂದ್ರೆ FIDIS ಡೇಟಾ ನೋಡ್ರೆ 12-14 ತಿಂಗಳ ಕಂಟಿನ್ಯೂ ಐತಿ. ಅದೇ ಥರ ಈಗೂ ಆಗೈತ್ರಿ ವೀಕ್ಷಕರೇ. ಹೊಸ ವರ್ಷದ 1ನೇ ತಿಂಗಳೂ ಆಗೈತೆ ಅಂತ ನಾವು ಅನ್ಬೋದು. FI ಜನವರಿ 1 ಜನವರಿ 16 ತನಕ ನಾವು ನೋಡ್ರೆ 26,052 ಕೋಟಿ ಸೆಲ್ಲಿಂಗ್ ಮಾಡ್ಯಾರ. DI 34,076 ಕೋಟಿ ಬೈಯಿಂಗ್ ಮಾಡ್ಯಾರ. FI ಸೆಲ್ಲಿಂಗ್ ಕಂಟಿನ್ಯೂ ಸ್ಟಾರ್ಟನೇ ಐತಿ. ಅದ ಕಾರಣ ಅದೊಂದು ನೆಗೆಟಿವ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ಬೋದು ನಮ್ಮ ದೇಶದ ಮಾರ್ಕೆಟ್ಗೆ. ಮತ್ತು ನಾವು ಇಂಡೈಸಸ್ಗಳನ್ನು ನೋಡ್ರೆ ಹೋದ ವಾರ ಅಥವಾ ಈ ವಾರ ನಮ್ಮ ದೇಶದ ಯಾವ್ಯಾವ ಟಾಪ್ ಇಂಡೆಕ್ಸ್ಗಳಿದ್ದು ಚಲೋ ಪರ್ಫಾರ್ಮ್ ಮಾಡ್ಯಾವ ಮತ್ತು ನೆಗೆಟಿವ್ ಪರ್ಫಾರ್ಮ್ ಮಾಡ್ಯಾವ ಅಂತ ನೋಡ್ಬೋದು ನೀವು. ಚಲೋ ಪರ್ಫಾರ್ಮ್ IT ಮಾಡಿದ್ರಿ BSE, ನಿಫ್ಟಿ ಮಾಡೈತಿ, ನಿಫ್ಟಿ IT ಮತ್ತು ಕ್ಯಾಪಿಟಲ್ ಮಾರ್ಕೆಟ್ PSU ಬ್ಯಾಂಕ್ ಮತ್ತು ಉಳಿದಿದ್ದು ಎಲ್ಲಾನು ನೋಡ್ಬೋದು. ಮತ್ತು ನಾವು ನೆಗೆಟಿವ್ ನೋಡ್ರೆ ಫಾರ್ಮಾ ನೋಡ್ಬೋದು. ಈ ವಾರನಾಗ 1.28% ಬಿದ್ದೈತಿ. ಉಳಿದಿದ್ದು ಏನೋ ಎಲ್ಲ ನೋಡ್ಬೋದು. ಇದು ಹೀಟ್ ಮ್ಯಾಪ್ ಐತಿ. ಈ ಥರ ನಿಮಗೆಲ್ಲ ಕ್ಲಿಯರ್ ಕಾಣಿಸ್ತಿರ್ಬೋದು. ಅದೇ ಥರ ನಾವು ಸೆಕ್ಟರ್ ವೈಸ್ ನೋಡ್ಬೋದು ಯಾವ ಸೆಕ್ಟರ್ ಪಾಸಿಟಿವ್ ಇದ್ದು ಯಾವ್ಯಾವ ಸೆಕ್ಟರ್ ನೆಗೆಟಿವ್ ಇದ್ದು ಅಂತ. ಪಾಸಿಟಿವ್ ಇರೋ ಸೆಕ್ಟರ್ಗಳ ಕಡಿಮೆನೇ ಇತ್ತು ರೀ. ಮತ್ತು ಅದೇ ಥರ ಇಂಡಸ್ಟ್ರಿಗಳನ್ನು ನೋಡ್ಬೋದು. ಗ್ಲೋಬಲ್ ಮಾರ್ಕೆಟನ್ನು ನೋಡ್ಬೋದು. ಜಪಾನ್ ಮಾರ್ಕೆಟನ್ನು ಪಾಸಿಟಿವ್ ಇತ್ತು ರೀ ನೋಡ್ಬೋದು. ಗಿಫ್ಟ್ ನಿಫ್ಟಿ ನೆಗೆಟಿವ್ ಇತ್ತು. ಉಳಿದಿದ್ದು ಎಲ್ಲ ಮಾರ್ಕೆಟ್ಗಳು ನಿಮಗೆ ಇಲ್ಲಿ ಕಾಣ್ತಾವೆ ಡೀಟೇಲ್ದಾಗ.
ಮತ್ತೊಂದು ನಾವು ಕ್ರೂಡ್ ಆಯಿಲ್ ನೋಡ್ರ, ಈಗ ಇರಾನ್ US ನಡಕ್ಕೆ ಈ ಥರ ಯುದ್ಧ ಆಗ್ಬೋದ, US ಇರಾನ್ ಮೇಲೆ ಅಟ್ಯಾಕ್ ಮಾಡ್ಬೋದ, ಈ ಥರ ಎಲ್ಲ ನಡೆದಿದ್ರಿಂದ ವೆನೆಜುಲಾ ಮ್ಯಾಗ ಇದು ಆಡಿದ್ರಿಂದ ಕ್ರೂಡ್ ಆಯಿಲ್ ಏರಿಳಿತವನ್ನು ತೋರ್ಸತೈತಿ. ಬಟ್ ಮೇನ್ ಏನಂತಂದ್ರೆ $70 ಒಳಗನೆ ಐತ್ರಿ, ಅದೊಂದು ಪಾಸಿಟಿವ್ ಅನ್ಬೋದು. ಮತ್ತು WTI ಕ್ರೂಡ್ ಆಯಿಲ್ 60 ಸಮೀಪ ಟಚ್ ಆಗಿತ್ತು, ಬಟ್ ಈಗ ನೋಡ್ಬೋದು 59.34 ಬಂದೈತಿ. ಅದ ಕಾರಣ ಇದು ಒಂದು ಪಾಸಿಟಿವ್ ಅನ್ಬೋದು. ಬ್ರೆಂಟ್ ಕ್ರೂಡ್ ಆಯಿಲ್ನು 64 ಟಚ್ ಆಗೈತಿ. ಬ್ರೆಂಟ್ ಕ್ರೂಡ್ ಆಯಿಲ್ ಭಾಳ ಏರಿತ್ರಿ, 62 ಸಮೀಪದ ಟ್ರೇಡ್ ಆಗ್ತದೆ, $2 ಅದು ಹೆಚ್ಚಾಗೈತಿ. ಅದು ಒಂದು ನೆಗೆಟಿವ್ ಪಾಯಿಂಟ್ ಶಾರ್ಟ್ ಟರ್ಮ್ನಾಗ ಭಾರತದ ಮಾರ್ಕೆಟ್ಗೆ ಅನ್ಬೋದ. ಬಟ್ ಭಾಳ ಅನ್ಸೋ ಅವಶ್ಯಕತೆ ಇಲ್ಲ. ನಮ್ಮ ದೇಶದ ಎಕನಾಮಿಸ್ಟ್ ಇದ್ದಾರೆ, ದೊಡ್ಡವ್ರೇನು ಇದಾರೆ, ಅವ್ರೇನು ಹೇಳಿದಾರೆ ಅಂತಂದ್ರೆ $70 ಒಳಗಿರೋದು ತಕ್ಕ ಭಾರತ ಏನು ಅನ್ಸೋ ಅವಶ್ಯಕತೆ ಇಲ್ಲ. ಭಾರತ $70 ತಕ್ಕನೂ ಕ್ರೂಡ್ ಆಯಿಲ್ ಬಾಯ್ ಮಾಡಕ್ಕೆ ಏನೂ ಪ್ರಾಬ್ಲಮ್ ಆಗಿಲ್ಲ ನಮ್ಮ ದೇಶದ ಎಕನಾಮಿಗೆ ಅಂದ್ರೆ, ಅದ ಕಾರಣ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೊಂದು ನಾವು ಗ್ಲೋಬಲ್ನಾಗ ಗೋಲ್ಡ್ ಪ್ರೈಸ್ ನೋಡ್ಬೋದ. ಗೋಲ್ಡ್ $4,594 ನಡೆದೈತಿ ಗ್ಲೋಬಲ್ ಮಾರ್ಕೆಟ್ನಾಗ ಗೋಲ್ಡ್. ಮತ್ತು ನಾವು ನಮ್ಮ ಭಾರತದಾಗನು ಗೋಲ್ಡ್ $1,46,325 ನಡೆದೈತೆ ಅಂತ ಅನ್ಬೋದು. ಗೋಲ್ಡನು ಸ್ಟ್ರಾಂಗನೇ ಐತ್ರಿ, ಯಾಕಂತಂದ್ರೆ ಈ ಥರ ಎಲ್ಲ ಜಿಯೋ ಪೊಲಿಟಿಕಲ್ ಟೆನ್ಷನ್ ಇರೋ ಕಾರಣ ಈ ಥರ ಗೋಲ್ಡ್ ಏರೇ ಇರ್ತೈತಿ. ಅದಕ್ಕೆ ಕಾರಣನೂ ಗೋಲ್ಡ್ ಇನ್ನೂ ಸ್ಟ್ರಾಂಗ್ ಐತೆ ಅಂತ ಅನ್ಬೋದು. ಯಾವಾಗ ಇವೆಲ್ಲ ಗ್ಲೋಬಲ್ದು ಇವೆಲ್ಲ ಸಮಸ್ಯೆಗಳು ನಿಲ್ಲಂಗಿಲ್ಲ. ಏನು ಉಕ್ರೇನ್ ರಷ್ಯಾದ ಯುದ್ಧ ನಡೆದೈತೆ, ಅದು 4-5 ವರ್ಷ ಆದ ಕಂಟಿನ್ಯೂ ಸ್ಟಾರ್ಟ್ ಐತಿ. ಈಗ ಹೊಸ ಯುದ್ಧಗಳು ಮತ್ತೆ ಸ್ಟಾರ್ಟ್ ಆಗತ್ತವ. ಇವೆಲ್ಲ ಈ ಥರ ಅನ್ಸರ್ಟನಿಟಿ ಇರೋದ್ರಿಂದ ಈ ಥರ ಗೋಲ್ಡ್ ಸಿಲ್ವರ್ ರಿಟರ್ನ್ ಕೊಡ್ತಾನೆ ಹೋಗ್ತಾವ್ರಿ. ಅದ್ರಾಗೇನು ಇದಿಲ್ಲ ಅಂತ ನಾವು ಅನ್ಬೋದ. ಸಿಲ್ವರ್ದನ್ನು ನಾವು ಗ್ಲೋಬಲ್ನಾಗ ಪ್ರೈಸ್ ನೋಡ್ರ ಅಥವಾ MCXನಾಗ ಪ್ರೈಸ್ ನೋಡ್ಬೋದು. $2,87,701 ನಡೆದೈತಿ. ಸಿಲ್ವರ್ ಕಂಟಿನ್ಯೂ ಇರ್ಕೊಂತಾನೆ ಹೊಂಟೈತ್ರಿ. ಮತ್ತು ಗ್ಲೋಬಲ್ ಮಾರ್ಕೆಟ್ನಾಗ ನೋಡ್ರೆ $88 ಟ್ರೇಡ್ ಆಗತೈತಿ ಸಿಲ್ವರ್ ಅಂತ ಅನ್ಬೋದು. ಅದ ಕಾರಣ ಸಿಲ್ವರ್ನು ಸ್ವಲ್ಪ ವೀಕ್ ಆಗೈತಿ ಗ್ಲೋಬಲ್ ಮಾರ್ಕೆಟ್ನಾಗ. ನೋಡ್ಬೋದು ನೀವು 4% ಸುಮಾರು ಬಿದ್ದೈತಿ. ಬಟ್ ಓವರಾಲ್ ನಾ ಆಲ್ರೆಡಿ ನಿಮಗೆ ತಿಳಿಸಿನ, ಜಿಯೋ ಪೊಲಿಟಿಕಲಿ ಅವಾಗಿನ ತನಕ ಶಾಂತಿ ಆಗಂಗಿಲ್ಲ. ಅವಾಗಿನ ತನಕ ಇವು ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ ಇವು ಏರ್ಕೊಂತಾನೆ ಹೋಗುವ. ಅದ್ರಾಗ ಇಂಡಸ್ಟ್ರಿನಾಗೂ ಡಿಮಾಂಡ್ ಐತಿ. ಎರಡೂ ಕಡೆಯಿಂದ ಬೂಸ್ಟ್ ಸಿಗತೈತಿ ಇವೆರಡು ಅಸೆಟ್ಗೆ. ಅದ ಕಾರಣ ಈ ಥರ ಮ್ಯಾಸಿವ್ ರ್ಯಾಲಿ ತೋರ್ಸತ್ತವಂತ ನಾವು ಅನ್ಬೋದು. ಮತ್ತು ನಾವು US ಡಾಲರ್ ಮತ್ತು ರುಪೀಸ್ ನೋಡ್ರೆ $1 = 90.87 ನಡೆದೈತಿ. ಮತ್ತು ರುಪೀಸ್ ಸ್ವಲ್ಪ ವೀಕ್ ಆಗೈತಿ ಡಾಲರ್ ವಿರುದ್ಧ ಅಂತ ನಮಗೆ ಈ ಡೇಟಾಲಿ ನಮ್ಗೆ ಗೊತ್ತಾಗ್ತೈತಿ. ಬಿಟ್ಕಾಯಿನ್ ಪ್ರೈಸ್ ನೋಡ್ರೆ ಬಿಟ್ಕಾಯಿನ್ ಏನು ಕಳೆ ಹೋಗಿತ್ತು $90,000, ಈಗ ಮತ್ತು 95,186 ಬಂದೈತಿ. ಅದ ಕಾರಣ ಬಿಟ್ಕಾಯಿನ್ ಮತ್ತೆ ಸ್ಟ್ರಾಂಗ್ ಆಗತೈತೆ ಅಂತ ನಾವು ಅನ್ಬೋದು. ಮತ್ತು ನಾವು ಮುಂದಿನ ವಾರನಾಗ ಯಾವುದೇ ಹಾಲಿಡೇ ಐತಂತ ನೋಡ್ರೆ ಮುಂದಿನ ವಾರನಾಗ ಯಾವುದೂ ಹಾಲಿಡೇ ಇಲ್ಲರಿ. ಹೋದ ವಾರ ಯಾವುದೂ ಹಾಲಿಡೇ ಇಲ್ಲ ಇತ್ತು, ಬಟ್ NSE ಒಮ್ಮೆ ಎಂಡ್ ಮೂಮೆಂಟ್ಗೆ ಮುನ್ಸಿಪಾಲ್ಟಿ ಎಲೆಕ್ಷನ್ ಇದಾವೆ ಮುಂಬೈನಾಗ, ಅದ ಕಾರಣ ಹಾಲಿಡೇ ಅಂತ ಅಂದ್ಬಿಡ್ತಾ. ಬಟ್ ಈಗ ನೆಕ್ಸ್ಟ್ ಏನು ಹಾಲಿಡೇ ಐತೆ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಅದು ರಿಪಬ್ಲಿಕ್ ಡೇ ರೀ, ಗಣರಾಜ್ಯೋತ್ಸವ ರೀ, ಜನವರಿ 26ಗೆ. ಅದ ಕಾರಣ ಅವಾಗನ ನೆಕ್ಸ್ಟ್ ಹಾಲಿಡೇ ಅಂತಲೂ ನಾವು ಅನ್ಬೋದು. ಓವರಾಲ್ ವೀಕ್ಷಕರೇ ಇದೈತಿ ಇವತ್ತಿನ ವಿಡಿಯೋ. ಈ ವಿಡಿಯೋನಾಗ ಎಲ್ಲ ಡೀಟೇಲ್ದಾಗ ನಿಮಗೆ ಗೊತ್ತಾ ಇರ್ಬೋದಾ. ಈ ಸಂಡೇ ನೀವೇನರೆ ಫ್ರೀ ಇದ್ದರೆ ಅಂತಂದ್ರೆ ನಾನು ಹಿಂದಿನ ವಿಡಿಯೋಗಳನ್ನು ಹೋಗಿ ನೋಡ್ಬೋದು. ನೀವು ಯಾವ ಥರ 1 ಕೋಟಿದಿಂದ 10 ಕೋಟಿ ಭಾಳ ಸುಲಭವಾಗಿ ಆಗ್ಬೋದಾ. ಮತ್ತು ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಅಂತ ಏನು ಬುಕ್ ಐತಿ ಅದ್ರ ಬಗ್ಗೆನೂ ಡೀಟೇಲ್ದಾಗ ನಾ ತಿಳಿಸೀನಿ. ಆ ವಿಡಿಯೋ ನೋಡ್ರೂ ನಿಮಗೆ ಗೊತ್ತಾಗ್ಬಿಡ್ತೈತಿ ಯಾವ ಥರ ನಾವು ಒಳ್ಳೆ ಸ್ಟಾಕ್ಗಳನ್ನು ಪಿಕ್ ಮಾಡ್ಬೋದಾ, ಯಾವ ಥರ ನಾವು ಕೋಟ್ಯಾಧಿಪತಿ ಆಗ್ಬೋದು, ಯಾವ ಥರ ಮಾರ್ಕೆಟ್ನಾಗ ರೊಕ್ಕ ಗಳಿಸ್ಬೋದು ಅಂತ ಎಲ್ಲ ಸರಳವಾಗಿ ಡೀಟೇಲ್ದಾಗ ತಿಳಿಸೀನಿ. ಅದ ಕಾರಣ ಈ ವಿಡಿಯೋ ಮುಗಿನ ಆ ವಿಡಿಯೋಗಳನ್ನು ಹೋಗಿ ನೋಡ್ಬೋದು ನೀವು. ಇದೈತ್ರಿ ಇವತ್ತಿನ ವಿಡಿಯೋ ಹೆಂಗೆ ಅನ್ಸಿತ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.